ಗಾಂಧೀಜಿಯ ಹತ್ಯೆ ಹಿಂದೆ ಇದ್ದ ವ್ಯಕ್ತಿ ಯಾರು? ಒಬ್ಬ ವ್ಯಕ್ತಿಯ ಹೆಸರಿನಿಂದ ಇತಿಹಾಸ ದಿಕ್ಕು ಬದಲಾಯಿತಾ? ಹಾಗಾದರೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಗಾಂಧೀಜಿನ ಯಾಕೆ ಹತ್ಯೆ ಮಾಡಿದರು? ಇಷ್ಟೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಮೂಲಕ ಉತ್ತರ ತಿಳಿಯೋಣ. ಅದಕ್ಕೂ ಮುನ್ನ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಜನವರಿ 30, 1948 ಅಂದು ಗಾಂಧೀಜಿಯವರು ನವದೆಹಲಿಯ ಬಿರ್ಲಾ ಭವನದ ಕಡೆಗೆ ಪ್ರಾರ್ಥನಾ ಸಭೆಗೆ ಪಾಲ್ಗೊಳ್ಳಲು ಹೋಗ್ತಿರ್ತಾರೆ. ಒಬ್ಬ ವ್ಯಕ್ತಿ ಒಂದೇ ಸಮನೆ ಗಾಂಧೀಜಿ ಮೇಲೆ 3 ಗುಂಡನ್ನು ಹಾರಿಸ್ತಾರೆ. ಮತ್ತೆ ಆ ದಿನ ಏನು ನಡೀತು ಎಂಬುದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಿಂತ ಮುಂಚೆ ಈ ವ್ಯಕ್ತಿ ಯಾರು, ಆ ವ್ಯಕ್ತಿ ಗಾಂಧೀಜಿನ ಯಾಕೆ ಕೊಲ್ತಾರೆ ಎಂಬುದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ ವ್ಯಕ್ತಿಯ ಹೆಸರು ನಾಥೂರಾಮ್ ವಿನಾಯಕ ರಾವ್ ಗೋಡ್ಸೆ. 1910 ಮೇ 19ರಂದು ನಾಥೂರಾಮ್ ರವರು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಜನಿಸ್ತಾರೆ. ಇವರು ಬಾಲ್ಯ ಒಂಥರ ವಿಭಿನ್ನವಾಗಿರುತ್ತೆ. ಅದಕ್ಕೆ ಕಾರಣ ಕುಟುಂಬದ ಮುಂಚಿನ ಪುರುಷ ಸಂತಾನಗಳು ಅಕಾಲಿಕವಾಗಿ ಮೃತಪಟ್ಟ ಕಾರಣದಿಂದಾಗಿ ಇವರನ್ನು ಒಂದು ಹುಡುಗಿಯ ವೇಷಭೂಷಣದಲ್ಲಿ ಹುಡುಗಿಯ ಥರ ಬೆಳೆಸ್ತಾರೆ. ಎಲ್ಲಿಯವರೆಗೂ ಅಂದರೆ ಇನ್ನೊಂದು ಪುರುಷ ಸಂತಾನ ಆಗುವವರೆಗೂ. ಇದನ್ನು ನಂಬಿಕೆ ಅನ್ಬೇಕೋ ಇಲ್ಲ ಮೂಢನಂಬಿಕೆ ಅನ್ಬೇಕೋ ಗೊತ್ತಿಲ್ಲ. ಆದರೆ ವಾಸ್ತವದಲ್ಲಿ ನಡೆಯುವ ಘಟನೆಗಳು ಮೂಢನಂಬಿಕೆಯನ್ನು ಕೂಡ ನಂಬಿಕೆಯನ್ನಾಗಿ ಮಾಡಿಬಿಡ್ತವೆ. ಇದಕ್ಕೆ ಈ ಘಟನೆಯ ಒಂದು ಉದಾಹರಣೆ. ನಾಥೂರಾಮ್ ರವರ ಬಾಲ್ಯ ಹೀಗೆ ಕಳೆದು ಯೌವನಕ್ಕೆ ಬಂದಾಗ ದೇಶಪ್ರೇಮ, ಧರ್ಮ ಭಾವನೆ ಮತ್ತು ರಾಜಕೀಯ ಆಲೋಚನೆಗಳು ಅವರನ್ನು ಆವರಿಸ್ತವೆ. ನಂತರ ಅವರು ಹಿಂದೂ ಮಹಾಸಭಾದಲ್ಲಿ ಸದಸ್ಯರಾಗ್ತಾರೆ. ತದಾದ ನಂತರ ಕೆಲ ಕಾಲ RSS ಸದಸ್ಯರಾಗುತ್ತಾರೆ. RSS ಸದಸ್ಯರಾಗಿದ್ದಲೇ ಗಾಂಧೀಜಿಯ ಮೇಲೆ ಗುಂಡನ್ನಾರಿಸ್ತಾರೆ. ಒಂದು ಅಚ್ಚರಿ ಎನಿಸುವ ವಿಷಯ ಏನಂದರೆ, ಗಾಂಧೀಜಿ ಹೋರಾಟ ಮಾಡುತ್ತಿದ್ದುದು ಸ್ವತಂತ್ರಕ್ಕಾಗಿಯೇ ಹಾಗೂ ನಾಥೂರಾಮ್ ಹೋರಾಟ ಮಾಡ್ತಿದ್ದುದು ಕೂಡ ಸ್ವತಂತ್ರಕ್ಕಾಗಿಯೇ. ಇವರಿಬ್ಬರ ಉದ್ದೇಶ ಒಂದೇ ಆಗಿದ್ರೂ ನಾಥೂರಾಮ್ಗೆ ಗಾಂಧೀಜಿನ ಹತ್ಯೆ ಮಾಡುವಷ್ಟು ಕೋಪ ಯಾಕೆ ಬರುತ್ತೆ? ಅದಕ್ಕೆ ಕಾರಣ ಒಂದು ತೀರ್ಮಾನ. ಆ ತೀರ್ಮಾನ ಏನೆಂದು ನಾವು ತಿಳ್ಕೋಬೇಕಾದ್ರೆ ನಾವು ಸ್ವಲ್ಪ ಹಿಂದೆ ಹೋಗಬೇಕು. ಎಲ್ಲಿಯವರೆಗೂ ಅಂದರೆ 1947 ಆಗಸ್ಟ್ 15 ಅಂದು ನಾವು ಬ್ರಿಟಿಷ್ ಇಂಗ್ಲೆಂಡರಿಂದ ಸ್ವತಂತ್ರ ಪಡ್ಕೊಂಡ ದಿನ. ಅಂದು ರಾಜಧಾನಿ ನವದೆಹಲಿಯಲ್ಲಿ ಹಬ್ಬದ ವಾತಾವರಣ. ಅವತ್ತಿನ ದಿನದಂದು ಇನ್ನೊಂದು ಘಟನೆ ನಡೆಯುತ್ತೆ. ಅದೇನೆಂದರೆ ದೇಶ ವಿಭಜನೆ. ಈ ದೇಶ ವಿಭಜನೆಯಲ್ಲಿ ಗಾಂಧೀಜಿಯವರದು ಮುಖ್ಯ ಪಾತ್ರವಿರುತ್ತದೆ. ಈ ಕಾರಣಕ್ಕೆ ನಾಥೂರಾಮ್ಗೆ ಗಾಂಧೀಜಿ ಮೇಲೆ ಕೋಪ ಹುಟ್ಕೊಳ್ಳೋದು. ದೇಶ ಸ್ವತಂತ್ರಕ್ಕಿಂತ ದೇಶ ವಿಭಜನೆಯ ವಿಷಯ ನಾಥೂರಾಮ್ಗೆ ತುಂಬ ಗಾಯಗೊಳಿಸುತ್ತದೆ. ಬಳಿಕ ಪಾಕಿಸ್ತಾನದಿಂದ ಭಾರತಕ್ಕೆ ಹಣದ ಬೇಡಿಕೆಯನ್ನು ಇಡುತ್ತಾರೆ. ಆಗ ಗಾಂಧೀಜಿಯವರು ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಹಣ ಕೊಡಬೇಕೆಂದು ಒತ್ತಾಯಿಸ್ತಾರೆ. ಇದೆಲ್ಲ ನಾಥೂರಾಮ್ ಗೋಡ್ಸೆಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಹಾಗೂ ಇಂದು ಸಮುದಾಯದ ಹಿತಕ್ಕೆ ವಿರೋಧವಾಗಿ ನಡ್ಕೊಳ್ತಿದ್ದಾರೆ ಎಂಬ ಭಾವನೆ ಗಾಂಧೀಜಿ ಮೇಲೆ ನಾಥೂರಾಮ್ಗೆ ಹುಟ್ಕೊಳ್ಳುತ್ತೆ. ಇದರಿಂದಲೇ ನಾಥೂರಾಮ್ಗೆ ಗಾಂಧೀಜಿಯ ಭಾವನೆಗಳು ವಿರೋಧವಾಗಿ ಕಾಣಲು ಶುರುವಾಗುತ್ತದೆ. ಅಂದು 1948 ಜನವರಿ 30 ಗಾಂಧೀಜಿಯವರು ಸಂಜೆ 5:17 ನವದೆಹಲಿಯ ಬಿರ್ಲಾ ಭವನದ ಕಡೆಗೆ ಪ್ರಾರ್ಥನೆ ಸಭೆಗೆಂದು ಸಾಗ್ತಿರ್ತಾರೆ. ಅದೇ ಸಮಯದಲ್ಲಿ ನಾಥೂರಾಮ್ ಗಾಂಧೀಜಿ ಮೇಲೆ 3 ಗುಂಡನ್ನು ಹಾರಿಸ್ತಾರೆ. 3 ಗುಂಡುಗಳು ಗಾಂಧೀಜಿಯ ದೇಹವನ್ನು ಒಕ್ಕಿದ ತಕ್ಷಣ ಗಾಂಧೀಜಿಯ ಬಾಯಿಯಿಂದ ಒಂದು ಮಾತು ಹೊರಬರುತ್ತದೆ. ಅದೇನೆಂದರೆ, ಹೇ ರಾಮ್. ಈ ಮಾತನ್ನು ಹೇಳಿ ಗಾಂಧೀಜಿ ಕೊನೆ ಉಸಿರೆಳಿತಾರೆ. ಗುಂಡು ಆರಿಸಿದ ಬಳಿಕ ನಾಥೂರಾಮ್ ಎಲ್ಲೂ ಹೋಗೋದಿಲ್ಲ, ಅಲ್ಲೇ ನಿಂತಿರ್ತಾರೆ. ಅವರಿಗೆ ನಾನು ಮಾಡಿದ್ದು ತಪ್ಪು ಅಂತ ಕೂಡ ಅನಿಸೋದಿಲ್ಲ. ನಾಥೂರಾಮ್ ಗೋಡ್ಸೆ ಪೊಲೀಸರಿಂದ ತಕ್ಷಣವೇ ಬಂಧಿಸಲ್ಪಡ್ತಾರೆ. ಗೋಡ್ಸೆ ವಿರುದ್ಧ ಗಾಂಧೀಜಿ ಹತ್ಯೆ ಸಂಚು ಪ್ರಕರಣ ದಾಖಲಾಗುತ್ತದೆ. ವಿಚಾರಣೆ ವೇಳೆ ನಾಥೂರಾಮ್ ರವರು ದೇಶದ ಪರಮಹಿತಕ್ಕಾಗಿ ಈ ನಿರ್ಧಾರ ತಗೊಂಡೆ ಎಂದು ಹೇಳ್ತಾರೆ. ಅನೇಕ ತಿಂಗಳುಗಳ ತನಿಖೆ ಮತ್ತು ವಿಚಾರಣೆಯ ನಂತರ ನ್ಯಾಯಾಲಯವು ಅವನು ಅಪರಾಧಿ ಎಂದು ತೀರ್ಮಾನಿಸಿ ನಾಥೂರಾಮ್ ಗೋಡ್ಸೆಗೆ ಮತ್ತು ಸಹ ಅಪರಾಧಿ ನಾರಾಯಣ ಆಪ್ತೆಗೆ ಮರಣದಂಡನೆ ವಿಧಿಸಲಾಗುತ್ತದೆ. 1949 ನವೆಂಬರ್ 15ರಂದು ಅಂಬಲಾ ಜೈಲಿನಲ್ಲಿ ಗೋಡ್ಸೆಗೆ ನೇಣು ಹಾಕ್ತಾರೆ. ಇಂದು ಕೂಡ ಗೋಡ್ಸೆ ಬಗ್ಗೆ ನೂರಾರು ಅಭಿಪ್ರಾಯಗಳಿವೆ. ಕೆಲವರು ಅವರನ್ನು ದೇಶಭಕ್ತ ಎನ್ನುತ್ತಾರೆ, ಇನ್ನೂ ಕೆಲವರು ದೇಶದ್ರೋಹಿ ಅಂತಾರೆ. ಇತಿಹಾಸ ಸುಮ್ಮನಿದ್ರೂ ಚರ್ಚೆ ಮುಗಿದಿಲ್ಲ. ಇನ್ನು ನೀವು ಈ ಬಗ್ಗೆ ಏನು ಅಂದ್ಕೊಳ್ತಿದ್ದೀರಿ? ಗೋಡ್ಸೆ ದೇಶಭಕ್ತನ ಅಥವಾ ಧೋರಣೆಯ ದೋಷದಲ್ಲಿ ಮುಳುಗಿದ ವ್ಯಕ್ತಿಯ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ.